ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮ್ನವ್ರೆ, ನಾಳೆ CM ಸಾಹೇಬ್ರು ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ನನ್ನ ಕೈಯಲ್ಲಿ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ. ನಾಳೆ ಒಂದಿನ ಹೋಗಿ ಬರೋಣ. ಖಂಡಿತವಾಗೂ ಸಾಹೇಬ್ರೆ, ಅಷ್ಟು ದೊಡ್ಡ ವ್ಯಕ್ತಿ ನಮ್ಮನ್ನು ಊಟ ಕರೆಯೋದು ಅಂದ್ರೆ ನಮ್ಮ ಭಾಗ್ಯ ಅಲ್ವಾ? ಖಂಡಿತ ನಮ್ಮ ಭಾಗ್ಯನೇ. ನಾನು CM ಸಾಹೇಬ್ರಿಗೆ ಹತ್ರ ಆದ್ರೆ ಮುಂದೆ ನಂಗೆ ಮಂತ್ರಿ ಸ್ಥಾನ ಸಿಕ್ಕರೂ ಸಿಗ್ಬೋದು ಅಲ್ವಾ? ಇದಕ್ಕಿನ್ನ ಖುಷಿಯಾದ ವಿಷಯ ಇನ್ನೇನಿದೆ ಸಾಹೇಬ್ರೆ? ಖಂಡಿತ ಹೋಗಿ ಬರೋಣ. ಆದರೆ ನಂದೊಂದು ರಿಕ್ವೆಸ್ಟ್ ಸುಮ್ಮನವ್ರೆ, ನೀವು ನಾಳೆ ಈ ರೀತಿ ಸಿಂಪಲ್ ಆಗಿ ಬರೋದಕ್ಕಿಂತ ಲಕ್ಷಣವಾಗಿ ಒಂದೊಳ್ಳೆ ಗ್ರ್ಯಾಂಡ್ ಸ್ಯಾರಿ ಹಾಕೊಂಡು ನನ್ನ ಹೆಂಡತಿಯಾಗಿ ಬನ್ನಿ. ಸಾಹೇಬ್ರೆ, ಅದು ದಯವಿಟ್ಟು ಸುಮ್ಮನವ್ರೆ, ಇಲ್ಲ ಅಂತ ಮಾತ್ರ ಹೇಳಬೇಡಿ, ನನಗೋಸ್ಕರ. ಬಾ ಇಲ್ಲಿ. ಏನಾಯ್ತು ರಾಜಿ? ಆಗ್ಲಿಂದ ಒದ್ದಾಡ್ತಿದ್ಯಾ, ಏನಾದ್ರೂ ಹೇಳ್ಬೇಕಾಗಿತ್ತಾ? ಅಕ್ಕ, ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಕ್ಕ. ಇದೇನೇ ಇದು ಹೊಸದಾಗಿ? ನನ್ನ ಹತ್ರ ಹೇಳೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ಯಾ? ಯಾಕೆ ರಾಜಿ, ಏನಾಯ್ತು? ಅಕ್ಕ, ಅದು ನಾಳೆ ನನ್ನ ಕಾಲೇಜಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಅದಕ್ಕೆ. ಓ, ದುಡ್ಡು ಬೇಕಾಗಿತ್ತಾ? ಅಯ್ಯೋ ಇಲ್ಲ ಅಕ್ಕ, ಮತ್ತೆ ನಿನ್ನ ಹತ್ರ ಇರೋ ಸೀರೆ ಬೇಕಿತ್ತು ಕಣೆ. ಅಯ್ಯೋ ನಿನ್ನ, ಒಂದ್ ಸೀರೆ ಕೇಳೋದಕ್ಕೆ ಇಷ್ಟೊಂದು ಮುಜುಗರನ? ಓ, ನಿಮ್ಮ ಅಕ್ಕನ ಮದ್ವೆ ಆಯ್ತು ಅಂತ ನನ್ನ ಹೊರಗ್ನೊಳಗ್ ನೋಡ್ತಿದ್ಯಾ? ಅಯ್ಯೋ ಅಕ್ಕ, ಹಾಗೇನೂ ಇಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ, ಇರು ಬಂದೆ. ತಗೋ ರಾಜಿ. ಅಯ್ಯೋ ಅಕ್ಕ, ಇದು ನಿನ್ ಮದ್ವೆ ಸೀರೆ. ಈ ಸೀರೆ ಬೇಡ, ಬೇರೆ ಸೀರೆ ಇದ್ರೆ ಕೊಡು. ನನ್ನ ಹತ್ರ ಇರೋದು ಇದು ಒಂದೇ ಸೀರೆ. ಇವಳು ನೋಡಿದ್ರೆ ಬೇರೆ ಸೀರೆ ಕೊಡು ಅಂತಿದ್ದಾಳೆ. ಇರೋದು ಇದು ಒಂದೇ ಸೀರೆ ಅಂದರೆ ಮನೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊತಾಳೆ. ಏನು ಮಾಡಲಿ? ಅಕ್ಕ, ಏ ರಾಜಿ, ಈ ಸೀರೆ ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ರೇಷ್ಮೆ ಸೀರೆ, ಮಹಾರಾಣಿ ಥರ ಕಾಣಿಸ್ತೀಯ. ನಾಳೆ ಇದನ್ನೇ ಉಟ್ಕೊಂಡು ಹೋಗು. ನೀನ್ ಹೇಳಿದ್ಮೇಲೆ ಸರಿ, ನಾನು ಇದನ್ನೇ ಉಟ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ಅಕ್ಕ. ಏನು ಥ್ಯಾಂಕ್ಸಾ? ಏನ್ ಸಾಲ ತಗೋತಿದ್ಯಾ ನನ್ನ ಹತ್ರ? ನನಗೆ ಥ್ಯಾಂಕ್ಸು. ಅಕ್ಕ, ಕಿವಿ 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 ನೋತಿದ್ಯಾ? ಹಾಗೆ ನೀ ನಂಗೆ ಥ್ಯಾಂಕ್ಸ್ ಹೇಳ್ದಾಗ ನಂಗೂ ಹಂಗೆ ನೋವೋದು. ವಾಪಸ್ ತಗೋ. ತಗೊಂಡೆ. ಅದು ಹಂಗ ಬಾ ದಾರಿಗೆ. ಅಕ್ಕ, ನೀನ ನಮ್ಮ ಕಣೆ. ಇದ್ದಿದ್ದೊಂದು ಒಳ್ಳೆ ಸೀರೆ, ಅದನ್ನು ಅಪ್ಪ ಪ್ರೀತಿಯಿಂದ ಮದ್ವೆಗೆ ಅಂತ ಕೊಡ್ಸಿದ್ರು. ಅದನ್ನು ರಾಜಿಗೆ ಕೊಟ್ಬಿಟ್ಟಿದ್ದೀನಿ. ಈಗ ನಾಳೆ ಏನ್ ಹಾಕೊಂಡು ಹೋಗ್ಲಿ? ಸಾಹೇಬ್ರು ಬೇರೆ ನಾಳೆ ಸೀರೆನೇ ಹಾಕೊಂಡ್ ಬನ್ನಿ ಅಂತ ಹಠ ಹಿಡ್ದಿದ್ದಾರೆ. ಏನ್ ಮಾಡ್ಲಿ? ಹಾ, ಸಾಧನಕ್ಕನ ಹತ್ರ ಕೇಳಿದ್ರೆ, ಬೇಡಪ್ಪ, ಮೊದ್ಲೇ ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ಇನ್ ಸೀರೆ ಕೊಡ್ತಾರಾ? ಬೇಡ, ನಾನು ಅವ್ರ ಹತ್ರ ಕೇಳೋದಕ್ಕೆ ಹೋಗಲ್ಲ. ಮತ್ತೆ ನೀನ್ ಮಾಡ್ಲಿ? ಅತ್ತೆ ಹತ್ರ ಕೇಳಿದ್ರೆ, ಅತ್ತೆ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ ನಂಗೆ ಸೀರೆ ಕೊಟ್ಬಿಡ್ತಾರೆ. ಅತ್ತೆ ಸೀರೆ ಏನೋ ಕೊಡ್ತಾರೆ, ಆದ್ರೆ ಬ್ಲೌಸು ಅತ್ತೆ ಹತ್ರ ಇರೋ ರೇಷ್ಮೆ ಸೀರೆಗಳಿಗೆ ಹೊಂದೋಂಥ ಬ್ಲೌಸ್ಗಳಿಲ್ವಲ್ಲ ನನ್ನ ಹತ್ರ. ಏನ್ ಮಾಡ್ಲಿ? ಇನ್ನೇನ್ ಮಾಡಕ್ಕಾಗತ್ತೆ? ರಾಜಿಗೆ ಫೋನ್ ಮಾಡಿ ಸೀರೆ ತಗೊಂಡ್ ಬಾ ಅಂತ ಹೇಳೋದೇ ಸರಿ. ಬೇಡ, ಪಾಪ ಕಾಲೇಜಲ್ಲಿ ಫಂಕ್ಷನ್ ಇದೆ, ಸೀರೆ ಕೊಡೆ ಅಂತ ಇಸ್ಕೊಂಡು ಹೋಗಿದ್ದಾಳೆ. ನಾಳೆನೆ ಫಂಕ್ಷನ್ನು. ಈಗ ಫೋನ್ ಮಾಡಿ ಸೀರೆ ವಾಪಸ್ ಕೊಡು ಅಂತಂದ್ರೆ ಬೇಜಾರು ಮಾಡ್ಕೋತಾಳೆ. ಬೇಡ, ಏನ್ ಮಾಡ್ಲಿ? ಸಾಹೇಬ್ರು ಸಿಟ್ಟು ಮಾಡ್ಕೊಂಡ್ರು ಪರವಾಗಿಲ್ಲ. ನಾನು ಬದಲಾಗೋದ್ಕಿಂತ ಇವಾಗ ಹೇಗಿದ್ದೀನೋ ಹಾಗಿದ್ರೇನೆ ಸರಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಅದೇ ಸರಿ. ಸುಮ್ಮನವ್ರೆ, ರೆಡಿನಾ? ಲೇಟ್ ಆಯ್ತು, ಬೇಗ ಬನ್ನಿ. ಚಿಟ್ಟೆ ಎಲ್ಲೋ ಇದೆಯಾ? ಹೋಗ್ಬೇಕಾದ್ರೆ ತಗೊಂಡೋಣ ಅಂದ್ರೆ ಕೇಳಲ್ಲ. ನಾನು ನಿಂಗೋಸ್ಕರ ವೆಯ್ಟ್ ಮಾಡೋದಕ್ಕಾಗಲ್ಲ ಚಿಟ್ಟೆ.
ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ರ ಬಂದ್ಬಿಡು, ಪಿಕ್ ಮಾಡ್ತೀನಿ. ಒಕ್ಕೆ ತಗೋ ಚಿಟ್ಟೆ, ಲೇಟ್ ಆಯ್ತು. 2 ನಿಮಿಷ ಬಂದೆ. ನಾನು ಇವ್ರಿಗೆ ಸೀರೆ ಉಟ್ಕೊಂಡು ಬರೋದಕ್ಕೆ ಹೇಳಿದ್ರೆ ಹಾಗೆ ಬಂದಿದ್ದಾರೆ. ಕ್ಷಮಿಸ್ಬಿಡಿ ಸಾಹೇಬ್ರೆ, ನನ್ನ ಹತ್ರ ಸೀರೆ ಇರಲಿಲ್ಲ. ಹೋಗ್ತಿರೋದು ಮುಖ್ಯಮಂತ್ರಿಗಳ ಮನೆಗೆ. ಈ ರೀತಿ ನೋಡಿದ್ರೆ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ. ಸಾಹೇಬ್ರೆ, ಹೊರಡೋಣವಾ? ಗೊತ್ತಾಯ್ತು. ಬನ್ನಿ. ನನ್ನ ಮಾತಕ್ಕೆ ಬೆಲೆನೇ ಇಲ್ವಾ? ಫಸ್ಟ್ ಟೈಮ್ ಇವ್ರ ಹತ್ರ ನಾನು ಏನೋ ಕೇಳಿದ್ದೀನಿ, ಅದನ್ನ ನೆರವೇರಿಸೋದಕ್ಕೂ ಕಷ್ಟನಾ? ಬರ್ತಾ ಇದೀನಿ ಚಿಟ್ಟೆ, 2 ನಿಮಿಷ ಕಾಯಕ್ಕಾಗಲ್ವಾ? ರೆಡಿ? ಬನ್ನಿ ಸೋನ. ನೋ ಇವತ್ತು ಮಾತ್ರ ಸಾಧ್ಯ ಇಲ್ಲಪ್ಪ. ಇವತ್ತು ನಮ್ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ. ಹಾಂ, ಓ ಅವ್ರು ಬಂದರು, ನಾನು ಆಮೇಲೆ ನಿಮಗೆ ಫೋನ್ ಮಾಡ್ತೇನೆ. ಶ್ರೀರಕ್ಷಾ, ಬೇಗ ಬಾ, ಯಾರು ಬಂದು ಯಾರು ನೋಡು. ಬನ್ನಿ. ನಮಸ್ತೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ, ನೀವು? ನಾನು ಚೆನ್ನಾಗಿದ್ದೀನಿ. ತೀರ್ಥ, ಮನೇಲಿ ನಿನ್ನ ಬಗ್ಗೆ ಮಾತಾಡದೇ ಇರೋದು ದಿನಾನೇ ಇಲ್ಲ. ಯಾವುದಾದ್ರೂ ವಿಷಯದಲ್ಲಾದರೂ ನಿನ್ನ ಹೆಸರು ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಇವ್ರನ್ನಂತೂ ಕೇಳಲೇಬೇಡ, ನಿನ್ನ ಬಗ್ಗೆನೇ ಉದಾಹರಣೆ ಕೊಡ್ತಾನೆ ಇರ್ತಾರೆ. ಎಲ್ಲ ನಮ್ಮ ನಾಯಕರು ದೊಡ್ಡ ಗುಣ. ನಮ್ಮಂತ ಚಿಕ್ಕವ್ರನ್ನ ಬೆಳೆಸ್ತಾರಲ್ಲ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ವಿಷಯ ಅಷ್ಟೇ ಅಲ್ಲಪ್ಪ, ರಾಜಕೀಯದಲ್ಲಿ ಒಬ್ಬ ಮಾದರಿ ರಾಜಕಾರಣಿ ಅಂದರೆ ನೀನು ಅನ್ನೋ ಥರ ಸುದ್ದಿ ಬರ್ತಾ ಇದೆ. ಎಲ್ಲ ವಿಷಯದಲ್ಲೂ ಒಬ್ಬ ರಾಜಕಾರಣಿ ಹೇಗಿರಬೇಕು ಅಂದರೆ ನಿನ್ನ ಹಾಗಿರಬೇಕು ಅಂತ ಉದಾಹರಣೆ ಮಾಡ್ಕೊಂಡು ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ. ಅದು ನನಗೆ ನಿಜಕ್ಕೂ ಹೆಮ್ಮೆ. ಅದ್ರ ಜೊತೆಗೆ ನೀನು ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತೀಯಲ್ಲ, ಅದು ನನಗೆ ತುಂಬಾ ಆಶ್ಚರ್ಯ ಪಡಿಸುವಂತ ವಿಷಯ. ಎಲ್ಲ ನಿಮ್ಮಂತ ದೊಡ್ಡವ್ರು ಹಾಕೊಟ್ಟಿರೋ ದಾರಿದೀಪ. ತೀರ್ಥ, ನಿನ್ನ ಹೆಂಡ್ತಿನ ಪರಿಚಯ ಮಾಡಿಸ್ಲಿಲ್ವಲ್ಲಪ್ಪ? ಓಹ್ ಸಾರಿ, ಸುಮನಾ ಅಂತ. ಅಮ್ಮೋರೆ, ನಿಮಗೋಸ್ಕರ ನನ್ನ ಕೈಯಾರೆ ನಾನೇ ಮಾಡ್ಕೊಂಡು ಬಂದಿರೋದು. ಆದರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ. ನನಗೋಸ್ಕರ ತಂದಿದ್ಯಾ ಅಂದಮೇಲೆ ನಂಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಕೊಡು. ಅಲ್ಲ, ನಿಮ್ಮ ಮನೆ ನೋಡಿದ್ಮೇಲೆ ಇದನ್ನು ಕೊಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಕೃಷ್ಣನ ಮನೆಗೆ ಕುಚೆ ಎಲ್ಲ ಅವಲಕ್ಕಿ ತಂದಂಗಿರುತ್ತೇನೋ ಅಂತ ಭಯ ಆಗ್ತಿದೆ. ಪರವಾಗಿಲ್ಲ, ಕೊಡು. ಇಷ್ಟ ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಖಂಡಿತ ಇಲ್ಲ, ಕೊಡು. ವಾವ್, ವೆರಿ ನೈಸ್. ಇದು ನೀನೇ ಮಾಡಿದ್ದಾ? ಅದು ಇಷ್ಟು ದಿನ ಎಲ್ರಿಗೂ ಹೂವಿನ ಹಾರ ಕಟ್ಕೊಡ್ತಿದ್ದೆ, ಅದು ಒಂದೇ ದಿನದಲ್ಲಿ ಬಾಡೋಗ್ತಾ ಇತ್ತು. ಅದಕ್ಕೆ ನಾನು ನಿಮ್ಗೆ ಕೊಡೋ ಉಡುಗೊರೆ ಸ್ವಲ್ಪ ದಿನ ನಿಮ್ಮ ಜೊತೆಗಿರಲಿ ಅಂತ ನಾನೇ ಮಾಡ್ಕೊಂಡು ಬಂದೆ. ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಸುಮನಾ. ಸುಮನಾ, ಭಾವಿ ಶಾಸಕನ ಹೆಂಡತಿ ಆದರೂ
ನೀನು ಮುಂಚೆ ಹೇಗಿದೆಯೋ ಈಗಲೂ ಹಾಗೇ ಇದೆಯಾ, ಸ್ವಲ್ಪನೂ ಬದಲಾಗಿಲ್ಲ. ಐಶ್ವರ್ಯ ಬಂದಾಗ ಬಟ್ಟೆ ಹೇಗೆ ಬದಲಾಗುತ್ತೋ ಗುಣನೂ ಹಾಗೆ ಬದಲಾಗತ್ತೆ ಅಂತಾರೆ. ಆದರೆ ನೀನೊಂಚೂರು ಬದಲಾಗಿಲ್ಲ. ನಿನ್ನ ಈ ಸರಳತೆ ನಮ್ಮ ಎಲ್ಲರ ಮನಸ್ಸು ಗೆಲ್ಲೋದು. ಸಾಹೇಬ್ರೆ, ನೀವೇನು ಹೇಳಲೇ ಇಲ್ಲ. ಸಾಹೇಬ್ರೆ, ಈಗ್ಲೂ ಗಂಡನ್ ಸಾಹೇಬ್ರು ಅಂತಾನೆ ಕರೀತೀಯಾ? ಹೌದೌದು, ನಮ್ಮ ಸಾಹೇಬ್ರನ್ನ ಭೇಟಿ ಆದಾಗಿಂದ ಅವ್ರ ಸಾಹೇಬ್ರ ಅಂತಾನ ಕರೆಯೋದು, ಅದು ಬಿಟ್ಟು ಬೇರೆ ಹೊಳಂಗಿಲ್ಲ ಬಾಯಾಗ. ಪ್ರೇಮ, ಇದನ್ನ ನನ್ನ ರೂಮಲ್ಲೇ ಇಡ್ಬೇಕು. ಬನ್ನಿ ಬನ್ನಿ, ಮೊದಲು ಊಟ ಮಾಡಿ ಆಮೇಲೆ ಎಲ್ಲರೂ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಚಿಟ್ಟೆ ಬರಲ್ವಾ? ಇವಾಗ ಬನ್ರಿ, ಬಂದೀನಿ. ಶ್ರೀರಕ್ಷಾ, ನೀ ಎಲ್ಲಿ ಹೋಗ್ತಿದ್ಯಾ? ಕೂತ್ಕೋಬಾ. ನೀವು ಕೂತಿರಿ, ಒಳಗಡೆ ರೆಡಿ ಆಗಿದೆ ನೋಡ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳಿ. ತೀರ್ಥ, ನೆನ್ನೆ ನ್ಯೂಸಲ್ಲಂತೂ ಇಡೀ ದಿವಸ ನಿಮ್ಮ ವಿಷಯನೇ ಬರ್ತಿತ್ತು. ಸಾಹೇಬ್ರೆ, ನನಗೆ ಮೇಲ್ಗಡೆ ಕೂತಿಂದ ಅಭ್ಯಾಸ ಇಲ್ಲ. ರೀ, ನಮ್ಮನೆ ಆದರೆ ಹೇಗೂ ಅಡ್ಜಸ್ಟ್ ಮಾಡ್ಕೋಬೋದು. ಇದು CM ಅವ್ರ ಮನೆ, ಅವ್ರು ಹೇಗೆ ಹೇಳ್ತಾರೆ ಹಾಕಿ ಕೇಳಿ. ಕಷ್ಟ ಆಗತ್ತೆ ಸಾಹೇಬ್ರೆ. ನೀವು ಇವಾಗ ಅಲ್ಲಿ ಕೂರ್ಲಿಲ್ಲ ಅಂದರೆ ನಂಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ತೀರ್ಥ, ಸರ್. ಯಾಕಪ್ಪ, ಏನೋ ಸಮಸ್ಯೆನಾ? ಏನಿಲ್ಲ ಸರ್, ಬನ್ನಿ. ಮತ್ತೆ ಬನ್ನಿ ಕೂತ್ಕೊಳ್ಳಿ. ರೀ, ಗಂಡ ಹೆಂಡತಿ ಏನೋ ಮಾತಾಡ್ಕೊಳ್ತಾ ಇದ್ರೆ ನೀವು ಸುಮಾ, ಸಂಕೋಚ ಬೇಡ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ. ಬಾ ಕೂತ್ಕೊ. ಅದು ನಾನೇ ಊಟಕ್ಕೆ ಬಡಿಸ್ಲಾ? ಅರೆ, ಅದು ಹೇಗಾಗತ್ತಮ್ಮ? ನೀವಿಬ್ರು ಇವತ್ತು ನಮ್ಮ ಅತಿಥಿಗಳು, ಕೂತ್ಕೊಳ್ಳಿ. ಸುಮಾ, ನಾನು ಎಲ್ಲ ರಾಜಕಾರಣಿಗಳ ಥರ ಒಂದೊಂದು ಕೆಲಸ ಮಾಡೋದಕ್ಕೂ ಒಬ್ಬೊಬ್ರು ಅಂತ ಕೆಲಸವ್ರನ್ನ ಇಟ್ಕೊಂಡಿಲ್ಲಮ್ಮ. ಆದರೂ ಅಡುಗೆ ಮನೆ ಕೆಲಸಕ್ಕೆ ಅಂತ ಒಂದಿಬ್ಬರಿದ್ದಾರೆ, ಅವ್ರು ಬಡಿಸ್ತಾರೆ. ನೀವು ಕೂತ್ಕೊಳ್ಳಿ. ನಿಮಗೆ ಕಷ್ಟ ಆದರೂ ನನಗೋಸ್ಕರ ಎಲ್ಲ ಸಹಿಸ್ಕೊತೀರ. ನಿಮ್ಮ ಈ ಗುಣನೇ ನನ್ನ ಮನಸ್ಸನ್ನ ಗೆದ್ದಿರೋದು ಸುಮ್ಮನವ್ರೆ. ಅಕ್ಕ, ಬಾರಾಜಿ, ಬಾ ಬಾ ಬಾ. ಅಯ್ಯೋ, ಚೆನ್ನಾಗಿದೆ. ಕೈ ಹೇಗಿದೆ? ಹುಷಾರಾಗಿದೆ ಅತ್ತೆ. ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅತ್ತೆ. ನೀವ್ ಹೇಗಿದ್ದೀರಾ? ಅಕ್ಕ ನಿಮ್ಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು. ನಿಮ್ಮ ಅಕ್ಕ ಯಾವಾಗ ವಾಪಸ್ ಮನೆಗೆ ಬಂದ್ಲೋ ಅವಾಗಿಂದ ಆರಾಮಾಗಿದ್ದೀನಿ. ನಿಮ್ಮ ಅಕ್ಕನೂ ಬಾವನು CM ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಇನ್ನೇನು ಬರೋ ಹೊತ್ತು. ಬಾ ಕೂತ್ಕೋ. ತಡವಾಗುತ್ತೋ ಏನೋ, ಅಪ್ಪ ಬೇರೆ ಮನೇಲಿ ಒಬ್ಬರೇ ಇರ್ತಾರೆ. ಇಷ್ಟು ದೂರ ಬಂದಿದ್ಯಾ, ಒಂದು ಲೋಟ ಕಾಫಿನೂ ಕುಡಿದೇ ಹೋದ್ರೆ ಹೇಗೆ? ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬಾ ಕೂತ್ಕೋ. ಕೂತ್ಕೋ ಬಾಮ್ಮ. ಅಕ್ಕ, ರಾಜಿ, ಯಾವಾಗ ಬಂದೆ? ಈಗಲೇ ಬಂದೆ ಅಕ್ಕ. ಹೇಗಿದೆಯಾ ರಾಜೆ? ಚೆನ್ನಾಗಿದ್ದೀನಿ ಬಾಬಾ. ಕಾಲೇಜಲ್ಲಿ ಫಂಕ್ಷನ್ ಹೇಗಾಯ್ತೆ? ತುಂಬಾ ಚೆನ್ನಾಗಾಯ್ತು ಅಕ್ಕ. ನೀನ್ ಬರ್ಲಿಲ್ಲ ಅನ್ನೋದೊಂದೇ ಬೇಜಾರು. ಏನ್ ಮಾಡೋದು ರಾಜಿ, ಮುಖ್ಯಮಂತ್ರಿಗಳು ನಮ್ಮಿಬ್ರು ಅವ್ರ ಮನೆಗೆ ಊಟಕ್ಕೆ ಕರೆದ್ರು.
ಹೋಗ್ಲೇಬೇಕಾಗಿ ಬಂತು. ಅಲ್ಲ ರೀ, ರಾಜಿ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದಿದ್ರೆ ಮಂತ್ರಿಗಳ ಜೊತೆ ಮಾತಾಡಿ ಪ್ರೋಗ್ರಾಮ್ ಮುಂದಕ್ಕೆ ಆಗ್ತಾ ಇದ್ನಲ್ಲ. ಅದೇಗಾಗತ್ತೆ ಸಾಹೇಬ್ರೆ, ಅಷ್ಟು ದೊಡ್ಡ ಮನೆಯವರು ನಮ್ಮನ್ನ ಊಟಕ್ಕೆ ಕರೆದಿದ್ದಾರೆ ಅಂದಮೇಲೆ ಬರಲ್ಲ ಅಂತ ಹೇಳಕ್ಕಾಗತ್ತಾ? ಭಾವ, ನನ್ಗೇನು ಬೇಜಾರಿಲ್ಲ ಭಾವ. ನಿಮ್ ಕೆಲ್ಸದ ಒತ್ತಡ ನನ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ರಾಜಿ. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಬರ್ತೇನೆ. ಅಮ್ಮ, ಏನ್ ರಾಜಿ ಇದ್ದಕ್ಕಿದ್ದಾಗೆ ಬಂದಿದ್ಯಾ? ಈ ಸೀರೆ ಕೊಟ್ಟು ಹೋಗೋಣ ಅಂತ ಬಂದೆ. ರಾಜಿ, ಅಷ್ಟೊಂದು ಅರ್ಜೆಂಟ್ ಏನಿತ್ತು? ಆಮೇಲೆ ಕೊಟ್ಟಿದ್ರೆ ಆಗ್ತಿತ್ತಲ್ವಾ? ಅಕ್ಕ, ನಿನ್ನ ಹತ್ರ ಇರೋದು ಇದೊಂದೇ ಸೀರೆ ಅಂತ ನನಗೆ ಗೊತ್ತು. ಆದ್ರೂ ನಿನ್ನ ಹತ್ರನೇ ಇದ್ದಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ. ಮನೇಲಿ ಏನಾದ್ರೂ ಪೂಜೆ ಗೀಜೆ ಇದ್ದಿದ್ರೆ ಅಥವಾ ನೀನು ಹೊರಗಡೆ ಹೋಗ್ಬೇಕಾದ್ರೆ ಈ ಸೀರೆ ಇದ್ದಿದ್ರೆ ಉಟ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಈಗ ನೋಡು, ಮಂತ್ರಿಗಳ ಮನೆಗೆ ಹೋಗಿದ್ದೆ, ಈ ಸೀರೆ ಇದ್ದಿದ್ರೆ ಉಟ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಆಯ್ತು ಬಿಡೆ ರಾಜಿ, ಅಷ್ಟಕ್ಕೆಲ್ಲ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯಾ? ಈಗ ನೋಡು, ನೀನ್ ಕಾಲೇಜ್ಗೆ ಸೀರೆ ಉಟ್ಕೊಂಡು ಹೋಗಿ ಖುಷಿ ಪಟ್ಟೆ ತಾನೆ, ಅಷ್ಟು ಸಾಕು ನನ್ಗೆ. ಇದಕ್ಕ ನೀವು ಸೀರೆ ಉಟ್ಕೊಂಡು ಬರ್ಲಿಲ್ಲ? ಸುಮ್ಮನೆ ನಿಮ್ ಬಗ್ಗೆ ಅಪಾರ್ಥ ಮಾಡ್ಕೊಬಿಟ್ನಲ್ಲ. ಸುಮಾ, ಯಾಕಮ್ಮ ಓಡಾಡ್ತಾ ಇದ್ಯಾ? ಏನಾಯ್ತು? ತೀರ್ಥ ಇನ್ನೂ ಮನೆಗೆ ಬಂದಿಲ್ವಾ? ಇಲ್ಲ ಅತ್ತೆ, ಅವ್ರ ದಾರಿನೇ ಕಾಯ್ತಾ ಇದ್ದೀನಿ. ಒಂದು ಫೋನ್ ಮಾಡಿ ಕೇಳೋದಲ್ವಾ ಎಲ್ಲಿದ್ದಾನೆ ಅಂತ? ಬೇಡ ಅತ್ತೆ, ಅವ್ರು ಯಾರ ಜೊತೆಗಾದ್ರೂ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ಫೋನ್ ಮಾಡಿ ತೊಂದರೆ ಯಾಕೆ ಕೊಡೋದು? ಹಾಗನ್ಕೊಂಡು ಕೂತ್ಕೊಂಡ್ರೆ ಅವ್ನು ಬರೋದು ಮಧ್ಯರಾತ್ರಿ ಆಗುತ್ತೆ. ಅಲ್ಲಿವರೆಗೂ ಊಟ ಮಾಡದೇ ಇರ್ತೀಯಾ? ವಾಟ್? ಇನ್ನ ಊಟ ಮಾಡಿಲ್ವಾ? ತೀರ್ಥ ಅವ್ರು ಬರೋವರ್ಗುನು? ಯಾಕೆ? ಗಂಡ ಊಟ ಮಾಡಿದ್ಮೇಲೆ ಹೆಂಡತಿ ಊಟ ಮಾಡಬೇಕು ಅಂತ. ಇದೊಳ್ಳೆ ಕತೆ ಆಯ್ತಲ್ಲ. ಅದೇ ಯಾಕೆ? ನಿಮ್ಮ ಹೊಟ್ಟೆ ನಿಮ್ಮ ಹಸುವು, ನಿಮಗೆ ಹಸಿದ್ರೆ ನೀವು ಊಟ ಮಾಡ್ಬೇಕಲ್ವಾ ಅಕ್ಕ? ಇವಾಗ ನೋಡಿ, ಅವ್ರಿಗೆ ಹೊಟ್ಟೆ ಹಸಿದ್ರೆ ಅವ್ರ ಆಚೆ ಊಟ ಮಾಡ್ಕೊಂಡ್ ಬರ್ತಾರಲ್ವಾ? ಅವ್ರು ಮಾಡಲಿ, ಅದರಿಂದ ನಂಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆದರೆ ನಾನು ಮಾತ್ರ ಅವ್ರು ಬಂದಮೇಲೆ ಮಾಡೋದು. ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ಅದು ನಮ್ಮ ಸಂಪ್ರದಾಯ. ಹಾಗೆ ಮಾಡಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಅದಕ್ಕೆ. ಸಂಪ್ರದಾಯನ? ವಾವ್, ಇದು ನನ್ನ ರಿಸರ್ಚ್ಗೆ ತುಂಬಾ ಬೇಕಾಗಿರೋ ಸಬ್ಜೆಕ್ಟು. ಅಕ್ಕ, ನನ್ನ ರಿಸರ್ಚ್ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಒಂದ್ ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡಿ ಅಕ್ಕ, ಓಕೆನಾ? ಉತ್ತರ ತಾನೆಮ್ಮ, ಕೊಡು. ಪದ್ಮಾ, ಆ BP ಟ್ಯಾಬ್ಲೆಟ್ ತೊಂಬ. ಬಂದೇರಿ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಅವ್ರಿಗೆ ಮಾತ್ರೆ ಕೊಟ್ಟು ಬರ್ತೀನಿ. ಓಕೆ, ಶಾಲ್ ವಿ ಸ್ಟಾರ್ಟ್ ನಾವ್? ಏನು? ಅಯ್ಯೋ ಅಕ್ಕ, ನಿಂಗೆ ಇಂಗ್ಲಿಷ್ ಬರಲ್ಲ ಅಲ್ವಾ? ಶುರು ಮಾಡೋಣವಾ ಅಂತ. ಸರಿ, ಕೇಳಿ. ನಿಮ್ ಮನೇಲಿ ಯಾರು ಇದ್ದೀರಾ? ನಾನು, ನನ್ನ ಗಂಡ, ಅತ್ತೆ. ಹಲೋ, ಹೋಲ್ಡ್ ಆನ್. ನಾನ್ ಕೇಳ್ತಿರೋದು ನಿಮ್ ಮನೆ, ಅಂದ್ರೆ ನಿಮ್ ತವ್ರ ಮನೆ ಬಗ್ಗೆ. ನಮ್ಮಪ್ಪ, ನನ್ನ ತಂಗಿ, ನಾನು. ಓ, ನಿಮ್ಗೆ ಅಣ್ಣ ತಮ್ಮಂದಿರು ಯಾರು ಇಲ್ವಾ? ನನ್ನ ತಮ್ಮ ಇದ್ದ, ಆದರೆ ಇವಾಗಿಲ್ಲ. ವಾಟ್? ತಮ್ಮ ಇದ್ನ? ಇವಾಗಿಲ್ಲ ಅಂದ್ರೆ ಏನಕ್ಕ ಅರ್ಥ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಾಬಕ್ಕ, ಒಂದ್ ನಿಮಿಷ ಕೂತ್ಕೋ ಅಕ್ಕ. ಕಮಾನ್ ಹೇಳಿ ಅಕ್ಕ.
ಅವನ್ಗೆ ಒಂದು 18 ವರ್ಷ ಆಗಿತ್ತಾ? 21 ವರ್ಷ ಆಗಿತ್ತು ಅವನಿಗೆ. ಹಂಗಂದ್ರೆ ಲವ್ ಮ್ಯಾಟ್ರೆ. ಮನೆ ಬಿಟ್ಟು ಹೊಡೋಗ್ಬಿಟ್ನಾ? ರಾಜೇಶ್, ನನ್ನ ತಮ್ಮನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡಬೇಡಿ. ನನ್ನ ಪ್ರಾಣ ಅವನು, ನನ್ನ ಜೀವ. ಏನಾಯ್ತು ಅಂದ್ರೆ ಏನೋ ಮಾತಿಗೆ ನಾನು ಫೇಲ್ ಆದ್ರೆ ನನ್ನ ಜೊತೆ ಮಾತಾಡ್ಬೇಡ ಅಂತ ಆಣೆ ಹಾಕಿದ್ದೆ. ಹಾಗಂತ ಮಾತಾಡ್ಸೋದೇ ಬಿಟ್ಬಿಡೋದ? ಅಕ್ಕ, ನಿನ್ ಜೊತೆ ಮಾತಾಡದೆ ಇರೋಕೆ ತುಂಬಾ ನೋವಾಗುತ್ತೆ ಅಕ್ಕ. ಇದೇ ಕೋಪ ಮುಂದುವರಿಸ್ಕೊಂಡು ಮುಂದಕ್ಕೂ ಅವನ ಜೊತೆ ಮಾತ್ಬಿಟ್ಬಿಟ್ಟಿಯ. ಇಲ್ಲಪ್ಪ, ನಾನಿವತ್ತು ಅವನ ಜೊತೆ ಮಾತಾಡ್ಲೇಬೇಕು. ಸೋ ಸ್ಯಾಡ್ ಅಕ್ಕ. ವಯಸ್ಸಿಗೆ ಬಂದಿರೋ ತಮ್ಮ, ಅದು ಕಣ್ಮುಂದೆನೆ ಬೆಂಕಿ ಹತ್ಕೊಂಡು ಉರಿದ್ರೆ ಪಾ. ನೆನ್ಸ್ಕೊಂಡ್ರೆ ನನ್ಗೆ ಮೈ ಜುಮ್ ಅನ್ನುತ್ತೆ. ಇಲ್ಲಿ ನೋಡಿ, ತುಂಬಾ ಭಯಂಕರವಾಗಿದೆ ಅಕ್ಕ ಸ್ಟೋರಿ. ಹಾ, ಕಂಟಿನ್ಯೂ ಮಾಡಕ್ಕ. ಆಮೇಲೆ ಏನಾಯ್ತು? ಕೊಳಿ ಅಕ್ಕ. ಇಲ್ಲ ರಾಜೇಶ್, ಇದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳಬೇಡಿ. ಅಕ್ಕ ಪ್ಲೀಸ್ ಅಕ್ಕ, ಕುತ್ಕೊಳ್ಳಿ. ನೀರೇನಾದ್ರು ಕುಡಿತೀರಾ? ಹಾ, ಮತ್ತೆ ಕಂಟಿನ್ಯೂ ಮಾಡಿ ಅಕ್ಕ. ನನಗೂ ತಿಳ್ಕೊಳಕ್ ಆಸೆ ಇರುತ್ತೆ ಅಲ್ವಾ? ಏನಾಯ್ತು? ಅವರು ಕೊನೆ ಕ್ಷಣದಲ್ಲಿ ನಿಮ್ಮನ್ನ ಮಾತಾಡಕ್ಕೆ ಏನಾದ್ರು ಪ್ರಯತ್ನ ಪಟ್ರಾ? ನೀವೇನಾದ್ರೂ ಹೇಳಿದ್ರಾ? ಏನಾಯ್ತು ಹೇಳಿ ಅಕ್ಕ. ಇಲ್ಲ, ನನ್ನ ಜೀವನದಲ್ಲಿ ಅದೊಂದೇ ದೊಡ್ಡ ತಪ್ಪು ನಾನು ಮಾಡಿದ್ದು. ಕೊನೆವರೆಗೂ ಅವನ ಜೊತೆ ಮಾತಾಡ್ಲೇ ಇಲ್ಲ. ತುಂಬಾ ನೋವು ಕೊಟ್ಬಿಟ್ಟೆ ಅವನ್ಗೆ.